ಬ್ಯಾಗಡದಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಅಗಡೆ ಗ್ರಾಮದಲ್ಲಿ ನೂತನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮ ಭಕ್ತಿ ಭಾವ ಮತ್ತು ಸಂಭ್ರಮದ ವಾತಾವರಣದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ. ಶಿವಣ್ಣ ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಪುತ್ಥಳಿ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿ. ಶಿವಣ್ಣ ಅವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣವೇ ಸಮಾಜದ ಪರಿವರ್ತನೆಯ ಶಕ್ತಿ. ಪ್ರತಿಯೊಬ್ಬರೂ ಶಿಕ್ಷಣ ಪಡೆಯುವ ಮೂಲಕ ಸಮಾಜದಲ್ಲಿ ಗೌರವ ಮತ್ತು ಸ್ಥಾನಮಾನ ಗಳಿಸಬೇಕು ಎಂದು ಕರೆ ನೀಡಿದರು. ಚಿಕ್ಕ ಅಗಡೆ ಗ್ರಾಮದ ಜನರು ಒಗ್ಗಟ್ಟಿನಿಂದ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನೆಗೆ ಮುಂದಾಗಿರುವುದು ಸಂತೋಷದ ಸಂಗತಿ. ಇದೇ ರೀತಿಯಲ್ಲಿ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲೂ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಸಾರುವ ಪುತ್ಥಳಿಗಳು ನಿರ್ಮಾಣವಾಗಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಉಸ್ಕೂರು ಮದ್ದೂರಣ್ಣ, ಹಿರಿಯ ಹೋರಾಟಗಾರ ಚಿಕ್ಕ ಅಗಡೆ ನಾರಾಯಣಪ್ಪ, ಡಾಕ್ಟರ್ ಚಿನ್ನಪ್ಪ, ಆನೇಕಲ್ ದಲಿತ ಚಿನ್ನಪ್ಪ, ಕೆ. ಕೃಷ್ಣಪ್ಪ, ಪಿ. ಆಂಜಿ, ಬಿ.ಎಸ್. ಯಲ್ಲಪ್ಪ, ಜಾಲಿ ವೆಂಕಟೇಶ್, ಹೆಬ್ಗೋಡಿ ವೆಂಕಟೇಶ್ ಸೇರಿದಂತೆ ಅನೇಕ ಗಣ್ಯರು, ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಚಿಕ್ಕಅಗಡೆ ಗ್ರಾಮದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಇವತ್ತು ಗುದ್ಲಿ ಪೂಜಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಅಖಂಡ ಭಾರತದ ಸಂವಿಧಾನದ ಶಿಲ್ಪಿ. ಅವರ ಒಂದು ನೆನಪು ಮತ್ತು ಅವರ ಹೆಸರು ಯಾವಾಗಲೂ ಚಿರಸ್ಥಾಯಿಯಾಗಿ ಇರಬೇಕು ಅನ್ನುವಂಥದ್ದು ಈ ಒಂದು ಪ್ರತಿಮೆಗಳ ಉದ್ದೇಶ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಯುವ ಮಿತ್ರರು ಕೂಡ ಸೇರಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಗ್ರಾಮಗಳಲ್ಲೂ ಕೂಡ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ, ಎಲ್ಲೂ ತೊಂದರೆ ಆಗದ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳನ್ನು ಮಾಡೋದರಿಂದ ಅವರ ಒಂದು ನೆನಪು ಯಾವತ್ತೂ ಸದಾಕಾಲ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಇದೆಲ್ಲನೂ ಕೂಡ ಮಾಡ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಗ್ರಾಮದ ಎಲ್ಲ ಯುವಕರು ಒಗ್ಗೂಡಿ ಭಾರತ ರತ್ನ ಸಂವಿಧಾನ ಶಿಲ್ಪಿ, ಈ ನಾಡಿನ ವಿಮೋಚಕ, ನಮ್ಮೆಲ್ಲರಿಗೂ ಕೂಡ ದಾರಿದೀಪ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇವತ್ತು ಗ್ರಾಮದ ಪ್ರಾರಂಭೋತ್ಸವದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಕೂಡ ಬಂದು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ. ಶಾಸಕರಿಗೆ ಮತ್ತು ವಿಶೇಷವಾಗಿ ಬಂದಂಥ ಎಲ್ಲ ಮುಖಂಡರಿಗೆ, ನಮ್ಮ ಎಚ್. ಎಂ. ವೆಂಕಟೇಶಣ್ಣವರಿಗೆ, ನಮ್ಮ ಗ್ರಾಮದ ಹಿರಿಯರಾದಂಥ ಕೆ. ನಾರಾಯಣಪ್ಪನವರು, ಅವರು ನಮ್ಮ ಈ ತಾಲೂಕಿನಲ್ಲೇ ಒಂದು ಹೋರಾಟದಕ್ಕೆ ಮುಚ್ಚುಣಿ ಮಾಡಿದಂಥ ನಮ್ಮ ಹಿರಿಯರವರು, ನನಗೆ ಚಿಕ್ಕಪ್ಪ ಆಗಬೇಕು. ಇವರೆಲ್ಲರೂ ಕೂಡ, ಮತ್ತು ಹುಡುಗರು ನಮ್ಮ ವಿನೋದ್ ಇರ್ಬೋದು, ಪರಶುರಾಮ್ ಇರ್ಬೋದು, ಚಿನ್ನಯ್ಯ, ಇವರೆಲ್ಲರೂ ಕೂಡ ಒಗ್ಗೂಡಿ ಇವತ್ತು ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ. ಆ ಪುತ್ಥಳಿ ಮಾಡೋದೇನಂತ ಹೇಳಿದ್ರೆ, ಈ ಗ್ರಾಮಕ್ಕೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರ್ಶ ತತ್ವಗಳನ್ನು ಮೈಗೂಡಿಸ್ಕೋಬೇಕು. ಮತ್ತು ಇತ್ತೀಚೆಗೆ ನಾನಾದರೂ ಮಾಧ್ಯಮದಲ್ಲಿ ಏನಂತ ಹೇಳಿದ್ರೆ, ಇವತ್ತು ಏನಾಗ್ಬಿಟ್ಟಿದೆ, ಒಂಥರ ಪ್ಯಾಷನ್ ಥರ ಮಾಡ್ತಾಯಿದ್ದಾರೆ ಕೆಲವರು. ಜಯಂತಿಗಳನ್ನ ಮತ್ತೊಂದನ್ನೆಲ್ಲ ಏನು ಮಾಡಬೇಕು, ಅಂಬೇಡ್ಕರ್ ಏನು ಕನಸಿತ್ತು ಅದು ಆಗ್ತಾಯಿಲ್ಲ. ಅವರ ಆದರ್ಶ ತತ್ವಗಳು ಕೂಡ ಮರೆ ಆಗ್ತಾಯಿದೆ. ಈ ಪ್ರತಿನಿತ್ಯ ಅವರ ಪುತ್ಥಳಿನ ಬಂದು ಹೋಗ್ತಂಥ ಸಂದರ್ಭದಲ್ಲಿ ಅವರ ಆದರ್ಶ ತತ್ವಗಳನ್ನು ಹಿಂದಿನ ಯುವಜನರು ಮೈಗೂಡಿಸ್ಕೊಳ್ಬೇಕು. ಮತ್ತು ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಯಾವ್ದಾನ ಪ್ರತಿಮೆಗಳು, ಭಾವಚಿತ್ರಗಳಿದೆ ಅಂದರೆ ಅದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಇವತ್ತೆಲ್ಲರೂ ಕೂಡ ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ ಅಂದರೆ ಅದಕ್ಕೆ ಅಂಬೇಡ್ಕರ್ ಅವರ ಕಾರಣ. ಇಂಥ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ನನ್ನೆಲ್ಲ ಸಹೋದರರಿಗೆ ಮತ್ತು ಇದಕ್ಕೆ ಸಹಕಾರ ಮಾಡ್ತಕ್ಕಂಥ ಎಲ್ಲ ದಾನಿಗಳಿಗೂ, ಪ್ರೋತ್ಸಾಹಕರು ಕೂಡ ತುಂಬ ವಂದನೆಗಳು ಸಲ್ಲಿಸ್ತಾರೆ. ಯಾರಿಗೂ ತೊಂದರೆ ಆಗಬಾರ್ದು, ಇಡಲಿ ನಮ್ಮ ಸಾಹೇಬರು ನಮ್ಮ ದೇವರಿದ್ದಂಗೆ ಇಡಲಿ ಅಂತ ನಾನು ಎಲ್ಲ ಗ್ರಾಮಸ್ಥರಿಗೆ ಇದೇ ರೀತಿ ಒಗ್ಗಟ್ಟಾಗಿ ಕಾರ್ಯಕ್ರಮ ನೆರವೇರಲಿ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಡ್ತೀನಿ. ಇವತ್ತು ಚಿಕ್ಕಅಗಡೆಯಲ್ಲಿ ಏನು ಅಂದರೆ, ವಿಶೇಷವಾಗಿ ಈ ದೇಶ ಕಂಡಂಥ ಅಪ್ಪಟ ಪ್ರತಿಭೆ ವಿಶ್ವವಿಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಡೋದಕ್ಕೆ 8 ಅಡಿ ಪುತ್ಥಳಿಯನ್ನು ಇಡೋದಕ್ಕೆ ಚಿಕ್ಕಅಗಡೆಯಲ್ಲಿ ಇವತ್ತು ಶಾಸಕರಾದಂಥ ಬಿ. ಶಿವಣ್ಣವರು, ಹಾಗೆ ಮದ್ದೂರಣ್ಣವರು, ನಮ್ಮ ಎಚ್. ಎಂ. ವೆಂಕಟೇಶಣ್ಣವರು, ನಮ್ಮ ಹಿರಿಯ ಹೋರಾಟಗಾರರಾದಂಥ ನಮ್ಮ ಕೆ. ನಾರಾಯಣವರು, ಬಿ.ಎಸ್. ಯಲ್ಲಪ್ಪನವರು, ಆಂಜಿ, ಆಮೇಲೆ ನಮ್ಮ ಕೆ. ಕೃಷ್ಣಣ್ಣವರು ಎಲ್ಲರೂ, ಆಮೇಲೆ ನನ್ನ ಸಹೋದರರು ಇಲ್ಲಿರೋದ್ರಿಂದ ಅವ್ರ ಬೆಂಬಲದಿಂದ ಇವತ್ತು ಗುದ್ಲಿ ಪೂಜೆ ಆಗಿದೆ. ಎಲ್ಲರೂ ದಯವಿಟ್ಟು ಅವ್ರ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ರಿಗೂ ಜೈ ಪಿ ಹೇಳ್ತಾ ಇದ್ದೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 8 ಅಡಿಯನ್ನು ಪುತ್ಥಳಿಯನ್ನು ಇಟ್ಟು ಅದ್ಧೂರಿಯಾಗಿ ಇಂಥ ಗಣ್ಯ ವ್ಯಕ್ತಿಗಳನ್ನ, ಇನ್ನೂ ಸಾಕಷ್ಟು ಗಣ್ಯ ವ್ಯಕ್ತಿಗಳನ್ನ ನಾವು ಕರೆಸಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತೀರಿ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ವಿಚಾರಗಳನ್ನ ಅನುಸರಿಸ್ಕೊಂಡು ನಾವು ಆ ದಾರಿನಲ್ಲಿ ಹೋಗೋಣ. ಎಲ್ಲಾದರೂ ಸರಿನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಾಗಿರ್ಬೋದು, ಹಬ್ಬಗಳಾಗಿರ್ಬೋದು, ಇದು ಜಯಂತಿಗಳಾಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಹೋಗೋಣ. ಅವರ ಅರಿವುಗಳನ್ನ ನಾವು ತಿಳಿಸ್ಕೊಳ್ಳೋಣ ಅಂತ ಹೇಳ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬಂದಿರೋಂಥ ಎಲ್ಲ ಶಿವಣ್ಣರಾಗಿರ್ಬೋದು, ಮದ್ದೂರಣ್ಣಾಗಿರ್ಬೋದು,
ಎಚ್ ಎಂ ವೆಂಕಟೇಶನ್ ಆಗಿರ್ಬೋದು, ಇಲ್ಲೆಲ್ಲ ನನ್ನ ಗ್ರಾಮಸ್ಥರು, ನನ್ನ ಅಣ್ಣ ತಮ್ಮಂದರು, ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ಜೈ ಭೀಮ್ ಹೇಳ್ತಾ ಈ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ತುಂಬ ವರ್ಷಗಳ ನಂತರ ಇದು ನೆರವೇರ್ತು. ಭಾರಿ ಕಷ್ಟಪಟ್ಟು ನಾವು ಚೀಟಿಗಳು ನಡೆಸಿ ಈ ಜಾಗವನ್ನು ಬಿಡಿಸ್ಕೊಂಡ್ರಿ. ಇವತ್ತು ಚಿನ್ನಯ್ಯ ಅಂತೇಳಿ ಈ ಹುಡುಗ ರೆಕಾರ್ಡ್ಸ್ ಎಲ್ಲ ಎತ್ತಿ ಇದನ್ನು ಸರ್ಕಾರಕ್ಕೆ ಎಲ್ಲ ಗಮನದಲ್ಲಿ ಇಟ್ಕೊಂಡು ಎಲ್ಲ ಹೋರಾಟ ಮಾಡಿ ಇವತ್ತು ನಮ್ಮ ಪರಶುರಾಮ್ ಇರ್ಬೋದು, ಯಾಕಂದರೆ ಈ ಊರಿನ ಸ್ವಲ್ಪ ಪ್ರಮುಖ ಹುಡುಗನೇ, ಎಲ್ಲ ಸೇರಿಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ಇನ್ನು ಮುಂದೆ ಏನು ಮಾಡ್ತಾರೋ ಏನು ಲೀಡರ್ಗಳನ್ನ ಇದು ಮಾಡಿಕೊಂಡು ನಾವು ಈ ಊರಲ್ಲಿ ಚೆನ್ನಾಗಿ ಹೋಗೋ ರೀತಿಯಲ್ಲಿ ನಾವು ಇನ್ನು ಮುಂದೆ ನೋಡ್ಕೊತೀವಿ. ಚಿಕ್ಕಾಗಡೆ ಗ್ರಾಮದಲ್ಲಿರುವ ಎಲ್ಲ ಯುವಕರಿಗೆ, ಹಿರಿಯರಿಗೆ, ತಾಯಂದಿರಿಗೆ ಅವ್ರಿಗೆಲ್ಲರಿಗೂ ಜೈ ಭೀಮ್ ಹೇಳ್ತಾ, ಏನು ಇವತ್ತು ಚಿಕ್ಕಾಗಡದಲ್ಲಿ ವಿಶೇಷವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಪುತ್ಳಿಯನ್ನು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಯುವಕರು, ನಮ್ಮ ಚಿನ್ನಯ್ಯ ಆಗಿರಲಿ, ನಮ್ಮ ಚಂದ್ರು ಆಗಿರಲಿ, ನಮ್ಮ ಅಂಬೇಡ್ಕರ್ ಅವರಾಗಿರಲಿ, ಹಲವಾರು ಯುವಕರು ಇಲ್ಲೆಲ್ಲ ಸೇರಿ ಒಗ್ಗೂಡಿ ಇವತ್ತು ಈ ಭಾಗದಲ್ಲಿ ಅಂಬೇಡ್ಕರ್ ಸಾಹೇಬರನ್ನು ನಾವು ವಿಶೇಷವಾಗಿ ನಾವು ಇಡಬೇಕಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಇವತ್ತು ಈ ಗುದ್ದಲಿ ಪೂಜೆಗೆ ನಮ್ಮ ಜನಪ್ರಿಯ ನಾಯಕರಾದಂಥ ಬಿ ಶಿವಣ್ಣವರು ಆಗಮಿಸಿದ್ದಾರೆ, ಹಾಗೂ ನಮ್ಮ ಯುವಕರಿಗೆ ನಾಯಕರಾದಂಥ ಉಸ್ಕೂರು ಮಧುರಣ್ಣವರು ಆಗಮಿಸಿದ್ದಾರೆ. ಹಲವಾರು ನಾಯಕರುಗಳು ಇವತ್ತು ಆಗಮಿಸಿದ್ದಾರೆ. ಇಲ್ಲಿ ಭಾಳ ವಿಶೇಷವಾಗಿ ನಮ್ಮ ಚಿಕ್ಕಾಗಡದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಭಾಳ ವಿಜೃಂಭಣೆಗೆ ನಾವು ಇಲ್ಲಿ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಹಾಗೂ ಈ ಊರಿನ ನಾಯಕರಾದಂಥ ಆಂಜೆಯವರು ಸಹ ಆಗಮಿಸಿದ್ದಾರೆ ಇವತ್ತು. ಹಾಗೂ ನಮ್ಮ ಚಿಕ್ಕಾಗಡ ಗ್ರಾಮದಲ್ಲಿ ಭಾಳ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇಲ್ಲಿ ನಾವು ಉದ್ಘಾಟನೆ ಮಾಡಿ, ನಾವು ಯಾಕಂತ ಹೇಳಿದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ನಾವು ಅವರಿಗೆ ನಮ್ಮ ಮನೆ ದೇವರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮೆಲ್ಲರಿಗೂ ವಂದಿಸ್ತಾ ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ್. ಮೊದಲನೇದಾಗಿ ಎಲ್ಲರಿಗೂ ಜೈ ಭೀಮ್. ಇವತ್ತು ಚಿಕ್ಕಾಗಡೆ ಗ್ರಾಮದಲ್ಲಿ ನಮ್ಮ ಸ್ನೇಹಿತರು, ನಮ್ಮ ಅಣ್ಣಂದರು, ನಮ್ಮ ಹಿತೈಷಿಗಳು ಎಲ್ಲರೂ ನಮ್ಮ ಬಾಬಾ ಸಾಹೇಬರು ಅಂಬೇಡ್ಕರ್ ಪುತ್ಥಳಿ 8 ಅಡಿ ಪುತ್ಥಳಿ ಇಡೋದಕ್ಕೆ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಬಿ ಶಿವಣ್ಣವರು ಹಾಗೂ ನಮ್ಮ ಪ್ರೀತಿ ಅಣ್ಣ ಉಸ್ಕೂರು ಮಧುರಣ್ಣವರು ಚಾಲನೆ ನೀಡಿದರು. ಇದೇ ರೀತಿ ಈಗ ನಮ್ಮ ಇಲ್ಲಿ ಪುತ್ಥಳಿ ಇಡೋದಕ್ಕೆ ಇದು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮೂಡಿ ಬರಲಿ ಅಂತೇಳಿ ನಮ್ಮೆಲ್ಲ ಚಿಕ್ಕಾಗಡೆ ಗ್ರಾಮದಲ್ಲಿ ನಮ್ಮ ಆನೇಕಲ್ ತಾಲೂಕು ಜನತೆಯಲ್ಲಿ ಕೇಳಿಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ಗುದ್ದಲಿ ಪೂಜೆಗೆ ನನ್ನನ್ನು ಆಹ್ವಾನಿಸಿ ನನಗೆ ಸನ್ಮಾನ ಮಾಡಿದ ಚಿಕ್ಕಾಗಡೆ ಗ್ರಾಮಸ್ಥರ ಎಲ್ರಿಗೂ ನನಗೆ ಜೈ ಭೀಮ್ ವಂದನೆಗಳು. ಈಗ ನನ್ನ ಸಹಕಾರ ಇದ್ದೇ ಇರ್ತದೆ. ಯಾವ ರೀತಿ ಅಂದರೆ ಎಲ್ಲ ಕುಂತ್ಕೊಂಡು ಏನು ಮಾಡ್ಬೇಕಂತ ನನಗೆ ಒಂದು ಜವಾಬ್ದಾರಿ ವಹಿಸಿದ್ರೆ ನಾನು ಅದನ್ನ ವಹಿಸ್ಕೊಳ್ಳೋಕ್ಕೆ, ಬಾಬಾ ಸಾಹೇಬರ ಪುತ್ಥಳಿಯನ್ನು ಭಾಳ ಅದ್ದೂರಿಯಿಂದ ಮಾಡಲಿಕ್ಕೆ ನಾನು ವಹಿಸ್ಕೊಳ್ಳೋಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ವಂದ್. ಮುಂದೆ ಬಂದಂಥ ಎಲ್ಲ ನಮ್ಮ ಯೂತ್ ಕಡೆಯಿಂದ ನಮ್ಮ ಹಿರಿಯರಾದಂಥ ನಮ್ಮ ಅಣ್ಣವ್ರನ್ನ ಕರೆದು ಮಾತಾಡಿ, ಅಣ್ಣ ಹಿಂಗೆ ಮಾಡಬೇಕು, ಈ ಥರ ಮಾಡೋಣ ಮುಂದೆ ಬಂದು ಅಂದ್ಬಿಟ್ಟು ಎಲ್ಲ ನಮ್ಮ ಯೂತ್ಸು ಎಲ್ಲ ಒಗ್ಗಟ್ಟಾಗಿ ಮಾಡ್ತಾಯಿದ್ದೀರಿ. ಮುಂದೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಬೇಕನ್ನೋ ಒಂದು ಆಸೆ ಇದೆ. ಎಲ್ಲ ಯಶಸ್ವಿಗೊಳಿಸ್ತಾರೆ. ಎಲ್ಲ ನಮ್ಮ ಅಣ್ಣವರು, ನನ್ನ ಸೋದರರು, ನನ್ನ ತಮ್ಮಂದಿರು ಎಲ್ಲ ಸೇರಿ ಮಾಡ್ತಾಯಿದ್ದೀರಿ, ಒಟ್ಟಾಗಿ ಮಾಡ್ತಾರೆ. ಅಂಬೇಡ್ಕರ್ ಭವನ ಕಟ್ತಾ ಇದ್ದಾರೆ. ಈಗ ಯಾರು ಸ್ಟ್ಯಾಚು ಪುತ್ಥಳಿ ಕಟ್ತಾವ್ರೆ. ಈಗ ಅದನ್ನು ಯಾರಿಗೂ ತಗರಲ್ಲ, ತಂಟೆದಾಗರ ಇಲ್ದಿರ ನೆಮ್ಮದಿಗೆ ಕಟ್ಕೊಂಡು ಹೋಗಲಿ. ಊರ ಜನಕ್ಕೆ ಸಪೋರ್ಟ್ ಏನಿಲ್ಲ ಸಪೋರ್ಟ್ ಮಾಡೋಣ, ಏನು ತೊಂದರೆ ಇಲ್ದಿರ ಏನಿಲ್ದಿರ ಹೋಗಲಿ ಅಷ್ಟೇ. ಚಿಕ್ಕಗಡೆ ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿಕೆ ನಿರ್ಮಾಣ ಮಾಡುವಂಥ ಕಾರ್ಯಕ್ರಮಕ್ಕೆ ಗುದ್ದಲಿ ಪೂಜೆ ನಿರ್ವಹಿಸ್ತಾ ಇದ್ದಾರೆ. ಆ ಗುದ್ದಲಿ ಪೂಜೆಗೆ ಬಂದಂಥ ನಮ್ಮ ಶಾಸಕರು ಮತ್ತು ಸ್ನೇಹಿತರಿಗೆ ವಂದಿಸ್ತಾ, ನಮ್ಮ ವೆಂಕಟೇಶ್ ಬಂದಿದ್ದಾರೆ ಅವ್ರಿಗೂ ವಂದಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತ ಹಾರೈಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಚಿಕ್ಕಾಗಡೆ ಗ್ರಾಮದಲ್ಲಿ ಸುಮಾರು 1998 ಅಣ್ಣವರು ಸ್ಥಾಪನೆ ಮಾಡಿದಂಥ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾಯಿದ್ವಿ. ಅವರು ಇಲ್ಲಿ ಸಂಘಟನೆ ಅಂಬೇಡ್ಕರ್ ಯುವಕ ಸಂಘ ಮಾಡಿ ಸಾಹೇಬರು ಅಧ್ಯಕ್ಷರಾಗಿದ್ದರು ನಮ್ಮ ನಾರಾಯಣಣ್ಣವರು. ಇದುವರೆಗೂ ನಾವು ನಮ್ಮ ಚಿಕ್ಕಾಗಡೆ ಗ್ರಾಮದಲ್ಲಿ ಯಾರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ನಾವು ಒಂದು ಅಣ್ತಮ್ಮನ ರೀತಿಯಾಗಿ ಹೋಗಿದ್ದೀವಿ.
ಇನ್ನು ಮುಂದೆನೂ ಬಾಬಾ ಸಾಹೇಬ್ ಅಂಬೇಡ್ಕರ ಕಟ್ಟಡವನ್ನು ಕಟ್ಟಿ ಎಲ್ಲ ರೀತಿಯಾಗಿ ಆನೇಕಲ್ಲಲ್ಲಿ ನಮ್ಮ ಚಿಕ್ಕಾಗಡೆ ಗ್ರಾಮದಲ್ಲಿ ಎಲ್ಲರೂ ಸೇರಿ ಒಕ್ಕೂಟು ನಾವು ಒಂದು ಹಬ್ಬದ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ ಜಯಂತಿ ಥರ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಇಷ್ಟೊತ್ತು ಮಾತಾಡಲು ನಾವು ಊರೆಲ್ಲರೂ ಸೇರಿ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಅಕ್ಕ ತಂಗಿಯರು ಎಲ್ಲ ಸೇರಿ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು, ನಮ್ಮ ಆನೇಕಲ್ ತಾಲೂಕು ಶಾಸಕರು, ಹಲವಾರು ನಮ್ಮ HM ವೆಂಕಟೇಶ್ ಸಾರು, ಮದ್ದೂರಣ್ಣವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಭೀಮ ಸ್ವಾಗತವನ್ನು ಬಯಸಿ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್.